ಈ ಮೂಡ ಗೋಲ್ಮಾಲ್ ಇದೆಯಲ್ಲ, ಇದು ಪ್ರಧಾನಿ ಮೋದಿ ಅಂಗಳವನ್ನು ಕೂಡ ಈಗ ತಲುಪಿದೆ. ಸುಮಾರು 296 ಪುಟಗಳ ದಾಖಲೆಯ ಸಮೇತ ಕಂಪ್ಲೇಂಟ್ ಕೊಡಲಾಗಿದೆ ಪ್ರಧಾನಮಂತ್ರಿಗೆ. ಜುಲೈ 19ನೇ ತಾರೀಕಿಗೆ PMOಗೆ ತಲುಪಿದೆ ಈ ಮೂಡ ಭ್ರಷ್ಟಾಚಾರದ ಒಂದು ಕಂಪ್ಲೇಂಟು ಅಥವಾ ಒಂದು ದಾಖಲೆಗಳು. 19ನೇ ತಾರೀಕು 19/7/2024 ಅವತ್ತು ಪ್ರಧಾನಮಂತ್ರಿಗೆ ದಾಖಲೆ ಸಮೇತ ದೂರು ಕೊಡ್ತಾರೆ ವಕೀಲ ರವಿಕುಮಾರ್. ಮೂಡ ಮಾಜಿ ಆಯುಕ್ತ ದಿನೇಶ್ ಜೊತೆಗೆ DB ನಟೇಶ್ ಇವರಿಂದ ಭಾರಿ ಭ್ರಷ್ಟಾಚಾರ ಆಗಿದೆ. ಇವರಿಬ್ಬರಿಂದನೇ 100 ಕೋಟಿಗೂ ಅಧಿಕ ಆರ್ಥಿಕ ನಷ್ಟ ಉಂಟಾಗಿದೆ. ಸೇಲ್ ಡೀಡ್ ಆಗಿರ್ಬೋದು, ಸೆಟಲ್ಮೆಂಟ್ ಡೀಡ್ ಹೆಸರಲ್ಲಿ ದೊಡ್ಡ ಭ್ರಷ್ಟಾಚಾರ ಆಗಿದೆ. ಈ ದಿನೇಶ್ ಕುಮಾರ್ ಮತ್ತು ನಟೇಶ್ ಬೇನಾಮಿ ವಹಿವಾಟನ್ನು ನಡೆಸಿದ್ದಾರೆ. ಈ ಬಗ್ಗೆ CBI ತನಿಖೆಯನ್ನ ನಡೆಸಿ ಅಂತೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿರೋದು. ಇದೀಗ ಈ ಕೇಸು ಅಥವಾ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆಯಲ್ಲ, ಇದು ಪ್ರಧಾನಿ ಮೋದಿ ಅಂಗಳವನ್ನು ಕೂಡ ತಲುಪಿದೆ. ಏನಾಗುತ್ತೆ? ತನಿಖೆಯನ್ನು ನಡೆಸ್ತಾರೆ, ಒಂದು ರಿಪೋರ್ಟ್ ಕೊಡ್ತಾರೆ, ಆಮೇಲೆ ಏನಾಗುತ್ತೆ ಮರ್ತೇ ಹೋಗ್ತಾರೆ ಜನನೂ ಕೂಡ, ಮುಚ್ಚಾಕ್ಬಿಡ್ತಾರೆ ಕೇಸು ಅನ್ನೋದು ಜನಮಾನಸದಲ್ಲಿ ಉಳ್ಕೊಂಡಿರುವಂಥ ಪ್ರಶ್ನೆ. ಈಗಂದತ್ತಲ್ಲ, ಈ ಹಿಂದಿನಿಂದಲೂ ಕೂಡ ಈ ಥರ ಬ್ರಹ್ಮಾಂಡ ಭ್ರಷ್ಟಾಚಾರ ಬೆಳಕಿಗೆ ಬಂದಾಗಲಿಲ್ಲ ಜನ ಇದೇ ರಿಯಾಕ್ಟ್ ಮಾಡ್ತಾರೆ. ಒಂದು ವಾರ ಇರುತ್ತೆ, ಆಮೇಲೆ ಮುಚ್ಚಾಕ್ಬಿಡ್ತಾರೆ ಕೇಸು ಅಂತ. ಇದು ಹಂಗಾಗಬಾರ್ದು. ಕೋಟಿ ಕೋಟಿ ಬೆಲೆ ಬಾಳೋದು 3,000 ರೂಪಾಯಿಗೆ ಸೇಲ್ ಮಾಡ್ತಾರೆ, ಅದು ಸರ್ಕಾರಕ್ಕೆ ನಷ್ಟ. ಪಾಪ ಈ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹಾಕಿ ಬೇರೆದಕ್ಕೆಲ್ಲ ದುಡ್ಡೇ ಇಲ್ಲ. ಸ್ಥಳೀಯ MLAಗಳು ಅನುದಾನ ಬಿಡುಗಡೆ ಮಾಡಿಕೊಡಿ ಅಂತ ಕೇಳ್ತಾರೆ, ಆದರೆ ದುಡ್ಡಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಗ್ಯಾರಂಟಿಯಿಂದ ಒಂದಷ್ಟು ಅಮೌಂಟನ್ನು ತೆಗೆದು ಇಲ್ಲಿಗೆ ಹಾಕ್ಬಿಡ್ತಾರೆ, ಅಡ್ಜಸ್ಟ್ಮೆಂಟ್ ಆಗಿಬಿಡುತ್ತೆ. ನೋಡಿ, ಹಿಂಗಾಗಿರೋದಕ್ಕೆ, ಈ ಸ್ಕ್ಯಾಮ್ಗಳಾಗಿರೋದಕ್ಕೆ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡೇ ಇಲ್ಲ. ಇದಕ್ಕೆಲ್ಲ ಹೊಣೆ ಯಾರು?